ಮತ್ತೆ ನೀವು ಈಗ ಬಂದ್ರ? ನೀವು ಆಗಲೇ ಹಾಸ್ಪಿಟ್ಲಿಂದ ಹೊರಟಿದ್ರಲ್ವಾ? ಯಾಕೆ ಲೇಟು? ಒಂದು ಮುಖ್ಯವಾದ ಕೆಲಸ ಇತ್ತು, ಅದನ್ನು ಮುಗಿಸ್ ಬಂದೆ ಅನ್ಕೋ. ಅಂದರೆ ಭುವನೇಶ್ವರಿನ ಮೀಟ್ ಆಗೋಕೆ ಹೋಗಿದ್ರಾ? ಏನಾಯ್ತು? ಏನಂದ್ರು? ನಮ್ಮೆಲ್ಲರಿಗೂ ಒಂದು ಒಳ್ಳೆ ಸುದ್ದಿ ನಾಳೆ ಒಳಗೆ ಬರುತ್ತೆ ಅನ್ಕೋ. ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಅರ್ಥ ಆಗಲಿಲ್ಲ. ನಮ್ಮ ಆಸ್ಪತ್ರೆ ನಮಗ್ ಕೊಡ್ತಾರೆ. ಹೌದಾ? ಸೀರಿಯಸ್ಲಿ? ನಾಳೆಯಿಂದ ನಮ್ಮ ಆಸ್ಪತ್ರೆ ಭುವನೇಶ್ವರಿ ಕಂಟ್ರೋಲ್ ಅಲ್ಲಿ ಇರಲ್ಲ. ಇದಕ್ಕೂ ನಿಜವಾಗ್ಲೂ ಒಪ್ಕೊಂಡ್ರ? ಒಪ್ಕೊಳ್ದೆ ಅವಳು ಬೇರೆ ದಾರಿನೇ ಇರಲಿಲ್ಲ. ಹೇಗೆ ಸಾಧ್ಯ ಆತೆ? ನಮ್ಮ ಎಲ್ಲ ಸ್ಟಾಫ್ನ ಹೊರಗಡೆ ಹಾಕಿದ್ರು, ನನ್ನ ನಿಧಿನ ಡ್ಯೂಟಿ ಡಾಕ್ಟರಾಗಿ ಅಪಾಯಿಂಟ್ ಮಾಡಿದ್ರು, ಬೇಕು ಅಂತ ನಂಗೆ ಟಾರ್ಚರ್ ಕೊಟ್ಟರು. ಅಲ್ಲ, ದ್ವೇಷಕ್ಕೋಸ್ಕರ ಇದೆಲ್ಲ ಮಾಡ್ತಿದ್ದೀನಿ ಅಂತಾನು ಹೇಳಿದ್ರು. ನೀವು ಹೇಳಿದ ತಕ್ಷಣ ಅದು ಹೇಗೆ ಒಪ್ಕೊಂಡ್ರು? ಇಬ್ರು ಸೇರಿ ವಶಿಷ್ಠ ಕುಟುಂಬದ ಸರ್ವನಾಶಕ್ಕೆ ಮುನ್ನುಡಿ ಬರೆಯೋದು. ಅತ್ತೆ ಪ್ಲೀಸ್, ನಾನು ತಿಳ್ಕೊಳ್ಬೇಕು, ಹೇಳಿ. ನೋಡ್ಕರ್ಣ, ಬಂಡೆ ಎಷ್ಟೇ ದೊಡ್ಡದಾಗಿದ್ರು ಒಂದ್ ಸಣ್ಣ ಬಿರುಕು ಇರುತ್ತೆ. ಅವಳು ವೀಕ್ ಪಾಯಿಂಟ್ ಏನು ಅಂತ ಕಂಡು ಹಿಡ್ದೆ, ಅದನ್ನೇ ಮುಂದಿಟ್ಕೊಂಡು ಮಾತಾಡ್ದೆ, ಪ್ಲೇ ಮಾಡ್ದೆ, ಕಟ್ ಹಾಕ್ದೆ. ಸದ್ಯಕ್ಕೆ ನಿನ್ಗೆ ಇಷ್ಟು ಗೊತ್ತಾದ್ರೆ ಸಾಕು. ನೋಡು ಕರ್ಣ, ನಮ್ಮ ಆಸ್ಪತ್ರೆ ಭುವನೇಶ್ವರಿ ಕೈಗೆ ಹೋಗಿತ್ತು ಅನ್ನೋದು ಹೆಚ್ಚಿಗೆ ಜನರಿಗೆ ಗೊತ್ತಿಲ್ಲ. ಈಗ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಇದನ್ನ ದೊಡ್ಡದ್ ಮಾಡೋದು ಬೇಡ, ಇಲ್ಲಿಗೆ ಬಿಟ್ಬಿಡೋಣ. ನಿನ್ಗೆ ಸೂಕ್ಷ್ಮ ಅರ್ಥ ಆಗುತ್ತೆ ಅನ್ಕೊಂಡಿದ್ದೀನಿ. ನೀವು ಹೇಳಿರೋದು ಸರಿ ಇದೆ ಅತ್ತೆ. ಎಲ್ಲ ಮುಂದಿನ ಥರ ಆಗೋದಷ್ಟೇ ಮುಖ್ಯ. ಅದು ಆಗ್ತಿದೆಯಲ್ಲ, ಟೆನ್ಷನ್ ಕಡಿಮೆ ಆಯಿತು. ಥ್ಯಾಂಕ್ ಯು ಅತ್ತೆ, ಇಷ್ಟೆಲ್ಲ ರಿಸ್ಕ್ ತಗೊಂಡಿದ್ದಕ್ಕೆ. 2 ದಿನದಿಂದ ತುಂಬಾ ಕಷ್ಟಪಟ್ಟಿದ್ಯಾ, ಆಯಾಸ ಆಗಿರುತ್ತೆ. ಹೋಗಿ ಮಲ್ಕೋ. ಗುಡ್ ನೈಟ್. ಗುಡ್ ನೈಟ್. ಅಂದ್ರೆ ನಮ್ಮ ಆಸ್ಪತ್ರೆ ನಮ್ ಕೈ ಬಿಟ್ಟು ಹೋಗಿದ್ಯಾ? ಹೇಳಿ ಮುದ್ದು, ಮನೆಗೆ ರೀಚ್ ಆದ್ರ? ಊಟ ಮಾಡಿದ್ರ? ಅದೆಲ್ಲ ಆಮೇಲೆ. ಊಟಕ್ಕಿಂತ ಒಂದು ಇಂಪಾರ್ಟೆಂಟ್ ವಿಷಯ ಇತ್ತು. ಸೂಪರ್ ಡೂಪರ್ ಗುಡ್ ನ್ಯೂಸ್. ನೀವು ಇದನ್ನ ಕೇಳ್ತಾ ಇದ್ದಾಗೆ ನಿಮ್ ಸುಸ್ತೆಲ್ಲ ಮಾಯ ಆಗ್ಬಿಡುತ್ತೆ. ಬೈ ಎನಿ ಚಾನ್ಸ್ ಹಾಸ್ಪಿಟಲ್ ಪ್ರಾಬ್ಲಮ್ಸ್ ಸರಿ ಹೋಯ್ತಾ? ಎಸ್ ನಿಧಿ, ತಾರಾ ಅತ್ತೆ ಸೀದಾ ಹೋಗಿ ಭುವನೇಶ್ವರಿನ ಮೀಟ್ ಮಾಡಿ ಮಾತಾಡಿದ್ದಾರೆ. ಏನ್ ಮ್ಯಾಜಿಕ್ ಮಾಡಿದ್ರೋ ಗೊತ್ತಿಲ್ಲ, ನಾಳೆಯಿಂದ ಆಸ್ಪತ್ರೆ ವಾಪಸ್ ನಮ್ ಕೈಗೆ ಬರುತ್ತೆ. ಸೊ ಎಲ್ಲ ಸಮಸ್ಯೆ ಸರಿ ಹೋಗ್ತಿದೆ. ಅಬ್ಬಾ, ಆ ಕೃಷ್ಣ ದೊಡ್ಡವನು ಎಷ್ಟು ಬೇಗ ಎಲ್ಲದಕ್ಕೂ ಪರಿಹಾರ ಕೊಟ್ಬಿಟ್ಟ. ತಾರಾ ಮ್ಯಾಮ್ಗೆ ಮೊದಲು ಥ್ಯಾಂಕ್ಸ್ ಹೇಳ್ಬೇಕು. ಹಾಗಿದ್ರೆ ಇಲ್ಲೇ ಬಂದು ಹೇಳ್ಬಿಡಿ. ನೋಡಿ, ನಿಮ್ಗೂ ಆಯಾಸ ಆಗಿದೆ, ಆರಾಮಾಗಿ ಬಂದು ರೆಸ್ಟ್ ಮಾಡ್ಬೋದು. ನೀವು ಬೇಗ ಹೊರಡಿ. ಆ ಭುವನೇಶ್ವರಿ ಅವರು ಮೊದಲೇ ಡೇಂಜರಸ್. ಮತ್ತೆ ನಾಳೆ ಏನೋ ಪ್ರಾಬ್ಲಮ್ ಮಾಡಲ್ಲ ತಾನೆ? ಯಾಕೋ ಪೂರ್ತಿಯಾಗಿ ನಮ್ಮಕ್ ಆಗ್ತಿಲ್ಲ ಮುದ್ದು. ಹಾಗೇನು ಆಗಲ್ಲ ಅಂತ ಅತ್ತೆ ಹೇಳಿದ್ದಾರೆ. ಹಾಗೇನಾದ್ರೆ ಆದ್ರೆ ನಾಳೆ ನೋಡ್ಕೊಳ್ಳೋಣ. ವೀಕ್ ಫಸ್ಟ್ ಬನ್ನಿ. ಹೌದಾ? ಆರ್ ಯು ಶೋರ್? 100% ಶೋರ್. ನೀವು ಆದಷ್ಟು ಬೇಗ ಬನ್ನಿ. ನೀವು ಅಲ್ಲಿ ಒಬ್ಬರೇ ಇರೋದು ನಂಗೆ ಇಷ್ಟ ಇಲ್ಲ. ಸರಿ, ನಾನು ಈಗಲೇ ಹೊರಡ್ತೀನಿ. ಅಜ್ಜಿ, ನಾನು ಹೆಲ್ಪ್ ಮಾಡ್ತೇನೆ. ಸಾರಿ, ಹೆಲ್ಪ್ ಮಾಡೋದನ್ನ ಬ್ಯಾನ್ ಮಾಡಲಾಗಿದೆ. ತಾವಿಬ್ರು ಚನ್ನಪಟ್ಟಣದ ಗೊಂಬೆ ತರ ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೋಬೇಕು. ಓಹೋ, ಗುಡ್ ಬಾಯ್, ಗುಡ್ ಗರ್ಲ್. ಡಾರ್ಲಿಂಗ್, ಇಲ್ಲೋಡು. ನಿನ್ನ ಫೇವ್ರೆಟ್ ಪಲಾವ್. ವಾವ್, ನೀನ್ ಮಾಡಿರೋ ಪಲಾವ್? ಎಸ್. ಎಷ್ಟು ಟೈಮ್ ಆಗಿತ್ತು ಬಂಗಾರಿ ಇದನ್ನ ತಿಂದೆ.
ಅಬ್ಬಾ 2 ದಿನ ಸರಿಯಾಗಿ ತಿಂದಿರೋದಕ್ಕೂ ಸಾರ್ಥಕ ಆಯ್ತು ನೋಡು. ನಿಧಿ ಏನ್ ಗೊತ್ತಾ, ನಾನು ಇದಕ್ಕೊಂದು ಹೆಸರಿಟ್ಟಿದ್ದೆ, ಲಕ್ಷ್ಮಿ ಸ್ಪೆಷಲ್ ಪಲಾವ್ ಅಂತ. ಚೆನ್ನಾಗಿದೆ ಹೆಸರು. ನೋ ಟಚಿಂಗ್. ಇವತ್ತು ನಾನೇ ಬಡಿಸ್ಬೇಕು, ನಾನೇ ನನ್ನ ಕೈಯಾರ ತಿನ್ನಿಸ್ಬೇಕು. ಮೊದಲನೆಯ ತುತ್ತು ನಿನಗಲ್ಲ, ನಿನಗೆ ಹೆಗಲಿಗೆ ಹೆಗಲು ಕೊಟ್ಟು ಎಲ್ಲಾ ಟೈಮಲ್ಲೂ ನಿನ್ ರಕ್ಷಣೆಗೆ ನಿಲ್ತಾಳಲ್ಲ ನಿಧಿ, ಅವಳಿಗೆ ಮೊದಲೇ ತುತ್ತು. ಕಂದ. ಅಜಿತ್, ನಾನ್ ಜಗತ್ತಲ್ಲಿ ಇಂತ ಅದ್ಭುತ ಟೇಸ್ಟ್ ಇರೋ ಪಲಾವ್ ತಿಂದೇ ಇಲ್ಲ. ಅದ್ಭುತ, ಅಮೃತ ಅಮೃತ ಇದ್ದಂಗಿದೆ. ನಿಧಿ ಮೇಡಮ್, ಅಜ್ಜಿನ ಬುಟ್ಟಿಗೆ ಹಾಕೊಳ್ಳಿ, ಓಕೆ, ಬಟ್ ಈ ರೀತಿ ಅಷ್ಟಕ್ಕೆಲ್ಲ ಏರ್ಸ್ಬೇಡಿ. ಬೇಗ ತಿನ್ಸು, ಹೊಟ್ಟೆ ಹಸಿತಿದೆ. ತಗೋ. ಬರೀ ಎಲ್ಲಿಟ್ಟಿದೆ ಈ ಕೈ, ಸಗಕ್ ಮುರಿಯಾಗೇನು. ಅಜ್ಜಿ ಬೇಗ ನಂಗೆ ತಿನ್ಸಿ. ಆಯ್ತಾಯ್ತಾಯ್ತು, ತಗೋ.